ಅರ್ಧ ಗಂಟೆಯಲ್ಲಿ ಮೋಟಾರ್ ಬೈಕ್ ಒಂದು ಪುಟ್ಟ ಬಂಗ್ಲೆಯ ಮುಂದೆ ನಿಂತಿತು. ಜಗದೀಶ್ ವಿಹಾರ ಎಂಬ ಮನೆ ಹೆಸರು ನೋಡಿ ಮೋಹನ ನಸುನಕ್ಕ. ಏನಪ್ಪ, ಸ್ವಂತ ಮನೆನಾ ಎಂದ. ಬಿಲೈನಲ್ಲಿ ಸಂಪಾದಿಸಿದ್ದು. ಇಲ್ಲಿ ಒಂದು ಮನೆ ಕಟ್ಟಿಸಿದಿನಪ್ಪ, ಸ್ವಯಂ ದುಡಿಮೆ ಶ್ರಮ, ಮಾವನವರ ಬಳುವಳಿ ಅಲ್ಲ ಎಂದ. ಮನೆ ಪುಟ್ಟದಾದರೂ ತುಂಬ ಆಧುನಿಕವಾಗಿ ಚೆನ್ನಾಗಿದ್ದು ವರಾಂಡದಲ್ಲಿ ಕೋಣೆಯ ಬಾಗಿಲು ತೆರೆದು, ನೋಡು ಬಾಪ್ಪ, ಇದೇ ನಾನು ನಿನಗೆ ಬಾಡಿಗೆ ಕೊಡಬೇಕು ಅಂತಿರೋ ಭಾಗ ಎಂದು ಒಳಗೆ ಕರೆದೊಯ್ದ. ಮೊಸಾಯಿಕ್ ಹಾಸಿದ ನೆಲ, ತಿಳಿ ಹಸಿರು ಪೇಂಟ್ ಗೋಡೆಗಳು, ಗೋಡೆಯಲ್ಲಿ ಹುದುಗಿದ 2 ದೊಡ್ಡ ಆಲ್ಮೆರ, ಒಂದು ಬದಿಗೆ ಮಂಚ, ಇನ್ನೊಂದು ಕಡೆ ಮೇಜು, 2 ಕುರ್ಚಿಗಳು, ಅಟ್ಯಾಚ್ಡ್ ಬಾತ್ರೂಮ್, ಲೆಟ್ರಿನ್ ಎಲ್ಲ ಇತ್ತು. ಬೆಳಿಗ್ಗೆ ಹೊತ್ತು ಮಾತ್ರ ಈ ಪೈಪಿನಿಂದ ಬಿಸಿ ನೀರು ಬರುವ ವ್ಯವಸ್ಥೆ ಮಾಡಿದೆ. ಕೋಣೆ ಹೇಗಿದೆ ಎಂದ. ರೂಮ್ ಫಸ್ಟ್ ಕ್ಲಾಸ್ ಆಗಿದೆ, ಈ ಫರ್ನಿಚರ್ಸ್ ಎಂದ ಅನುಮಾನಿಸುತ್ತಾ. ಅದು ಇಲ್ಲೇ ಇರುತ್ತೆ, ಒಳಗಡೆ ನಾವು ಸೋಫಾ ಗೀಫಾ ಅರೇಂಜ್ ಮಾಡಿಕೊಂಡಿದ್ದೀವಿ. ರೂಮ್ ರೆಂಟ್ 190 ರೂಪಾಯಿಗಳು. ನಮ್ಮ ಶ್ರೀಮತಿ ಅವರದೊಂದು ವಿಶೇಷ ಕೋರಿಕೆ ಎಂದರೆ ಬೇರೆ ಜನಗಳನ್ನು ಕಲೆ ಹಾಕಿಕೊಂಡು ಗುಂಪು ಮಾಡಿಕೊಳ್ಳಬಾರದು. ಒಬ್ಬಿಬ್ಬರು ವಿದ್ಯಾರ್ಥಿಗಳು ವಿಚಾರಿಸಿದರು. ಆದರೆ 4-6 ಜನ ಒಟ್ಟಿಗೆ ಇರೋ ಹಾಗಿದ್ದರೆ ಖಂಡಿತ ಕೊಡಬೇಡಿ, ಉದ್ಯೋಗಸ್ಥರಿರಬೇಕು, ಸಿಂಗಲ್ ಪರ್ಸನ್ ಇರಬೇಕು, ಅಂಥವರಿಗೆ ಕೊಡಿ ಅಂತಾಳೆ ಎಂದ. ನಾನು ಸದ್ಯ ಒಬ್ಬನೇ ಇರ್ತೀನಪ್ಪ, ಗುಂಪು ನನಗೆ ಸರಿ ಹೋಗಲ್ಲ. ನನಗೆ ಈ ರೂಮ್ ಒಪ್ಪಿಗೆ ಆಗಿದೆ. ಅಡ್ವಾನ್ಸ್ ಏನು ಕೊಡಬೇಕು ಎಂದ ಮೋಹನ. ತಡಿ, ಅದೆಲ್ಲ ನಮ್ಮ ಶ್ರೀಮತಿಯವರಿಗೆ ಸೇರಿದ ವಿಚಾರ. ಅವರನ್ನೇ ಕರೆದು ಪರಿಚಯ ಮಾಡಿಸ್ತೀನಿ ಎಂದು ಒಳಗೆ ಹೋದ. ಮಂಚದ ಮೇಲಿನ ಮೃದುವಾದ ಆ ಕರ್ಲಾನ್ ಹಾಸಿಗೆ ಮೇಲೆ ಕುಳಿತ ಮೋಹನನ ಮನಸ್ಸಿನಲ್ಲಿ ಸಂತಸ ತುಂಬಿತು. ನಿಜಕ್ಕೂ ಕೋಣೆ ಸೊಗಸಾಗಿದೆ ಎಂದುಕೊಂಡು ಸದ್ಯ ಬೇಗ ರೂಮ್ ಅಡ್ವಾನ್ಸ್ ಇತ್ಯಾದಿ ಎಲ್ಲ ತನ್ನ ಬಜೆಟಿಗೆ ತಕ್ಕಂತೆ ಸರಿಹೋದರೆ ಸಾಕು ಎಂದುಕೊಂಡ. 2,000, 5,000 ಹೀಗೆ ಕೇಳಿದರೆ ಏನು ಮಾಡುವುದು? ಒಮ್ಮೆಲೆ ಅಷ್ಟು ಹಣ ಇರಲಿಲ್ಲ. ಯೋಚಿಸುತ್ತಿದ್ದಂತೆ ಮುಖ ಒರೆಸಿಕೊಳ್ಳುತ್ತಾ ಜಗದೀಶ್ ಬಂದ. ಈಗ ಅವನು ಪ್ಯಾಂಟ್ ಬದಲಾಯಿಸಿ ಲುಂಗಿ ಬನಿಯನ್ ಧರಿಸಿದ್ದ. ನಮ್ಮ ಶ್ರೀಮತಿಯವರು ಕಾಫಿ ತೆಗೆದುಕೊಂಡು ಬರ್ತಾರೆ, ಉಳಿದೆಲ್ಲ ವಿಷಯ ಮಾತಾಡುವೆಯಂತೆ ಎಂದ. ಕೊಂಚ ಹೊತ್ತಿಗೆ ತಿಳಿ ಹಳದಿಯ ಸೀರೆ ಉಟ್ಟು 2 ಜಡೆ ಹೆಣೆದ ಮುದ್ದಾದ ಹುಡುಗಿಯೊಬ್ಬಳು 3 ಕಾಫಿ ಲೋಟ ತುಂಬಿದ ಒಂದು ತಟ್ಟೆಯನ್ನು ತಂದಳು. ದೇವರನ್ನು ಎದುರುಗೊಳ್ಳುವ ಭಕ್ತನಂತೆ ಮಾತಾಡುತ್ತಿದ್ದ ಜಗದೀಶ್ ತಟ್ಟನೆ ಮಾತು ನಿಲ್ಲಿಸಿ ಮುಂದೆ ಬಂದು ಅವಳ ಕೈಯಲ್ಲಿದ್ದ ತಟ್ಟೆ ತಾನು ತೆಗೆದುಕೊಂಡು ಮೇಜಿನ ಮೇಲಿಟ್ಟ. ನಂತರ ಸಂಭ್ರಮದಿಂದ, ಇವರು ನನ್ನ ಶ್ರೀಮತಿಯವರು, ಕಲ್ಪನಾ ಅನ್ನೋ ಸುಂದರ ನಾಮಧೇಯ. ಮದುವೆನೇ ಆಗದೆ ಬ್ರಹ್ಮಚಾರಿ ಆಗಬೇಕೆನ್ನೋ ನನ್ನ ಧ್ಯೇಯ ಕೆಡಿಸಿದ ಅಪ್ಸರೆ ಎಂದು ನಾಟಕೀಯವಾಗಿ ನುಡಿದ. ಕಲ್ಪನಾಳ ಕೆನ್ನೆ ರಂಗೇರಿತು. ಸಾಕು ಸುಮ್ನಿರಿ, ನಿಮ್ಮ ಗೆಳೆಯರೇನು ತಿಳ್ಕೊತಾರೆ, ಹೀಗೆ ಹುಚ್ಚಾಗಿ ಆಡಿದರೆ ಎಂದಳು. ನೀನು ನನ್ನ ತಪ್ಪುಭಂಗ ಮಾಡಿದ್ದು ಸುಳ್ಳೇನು ಎಂದ ಜಗದೀಶ. ಹೌದೌದು, ನೀವು ದೊಡ್ಡ ತಪಸ್ವಿಗಳು, ನನಗೆ ಗೊತ್ತಿದೆ. ಬಿಲಾಯ್ನಲ್ಲಿದ್ದಾಗ ಆ ಬೆಕ್ಕಿನ ಕಣ್ಣಿನ ಉತ್ತರ ಭಾರತದ ಹುಡುಗಿನ ಕೆಣಕಿ ಕಾಡಿಸಿದ್ದು ಎಲ್ಲ ಗೊತ್ತಿದೆ. ಸದ್ಯ ಕೆನ್ನೆಗೆ ಏಟು ಬಿದ್ದಿಲ್ಲ, ಹಲ್ಲುಗಳು 32 ಸುರಕ್ಷಿತವಾಗಿದೆ, ಅಷ್ಟೇ ನಮ್ಮ ಪುಣ್ಯ ಎಂದು ಛೇಡಿಸಿದಳು. ಕಲ್ಪ, ಏನಿದ್ದು ನನ್ನ ಗೆಳೆಯನ ಮುಂದೆ ನನ್ನ ಇಷ್ಟು ಅಲ್ಪನ್ನ ಮಾಡಿದೆ? ಮೋಹನ ಇದನ್ನೆಲ್ಲ ನಿಜ ಅನ್ಕೊಂಡ್ರೆ ನನ್ನ ಗತಿ ಏನು ಎಂದು ಅಂಗಲಾಚಿದ. ನಿಮ್ಮ ನಾಟಕ ಸಾಕು, ಕಾಫಿ ಆರಿ ಹೋಗುತ್ತೆ. ಅವರಿಗೆ ಮೊದಲು ಕಾಫಿ ಕೊಡಿ, ನಿಮಗೆ ಪರಿಚಯ ಮಾಡಿಕೊಡಲಿಕ್ಕೂ ಬರಲ್ಲ. ಬರೀ ಏಕಮುಖ ಪರಿಚಯ ಮಾಡಿಕೊಟ್ಟಿದ್ದೀರಾ ಎಂದಳು. ಏನು ಮಾಡೋದು ಮರಿ, ನಿನ್ನ ಮುಖ ನೋಡ್ತಿದ್ರೆ ಜಗತ್ತೇ ಮರೆತು ಹೋಗುತ್ತೆ ಅಂದ ಹಾಗೆ ಮೋಹನ, ಇವಳು ನನ್ನ ಶ್ರೀಮತಿ ಜಗಳ ಗಂಟೆ ಕಲ್ಪನಾ ಅಂತ. ಕಲ್ಪ, ಇವರು ನನ್ನ ಗೆಳೆಯ ಮೋಹನ ಅಂತ ಹೇಳಿ. BE AMIE ಇಲ್ಲಿ ಸಿಂಫೋನಿ ಎಲೆಕ್ಟ್ರಾನಿಕ್ ಸಂಸ್ಥೆಯಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿದ್ದಾರೆ. ನಮ್ಮ ಹಾಗೆ ಏನು ಸಂಸಾರದ ಉರುಳಿಗೆ ಸಿಕ್ಕಿಲ್ಲ, ಅದಕ್ಕೆ ನನ್ನ ಹಾಗೆ ಹ್ಯಾಪ್ ಮೋರೆ ಏನೂ ಇಲ್ಲ. ಪ್ರಸನ್ನ ಆಂಜನೇಯ ಸ್ವಾಮಿ ಸದ್ಯಕ್ಕೆ ಎಂದ. ಮೋಹನ ನಗೆ ಚೆಲ್ಲಿದ. ಕಲ್ಪನಾ ತಾನು ನಗುತ್ತಾ, ಕಾಫಿ ತಗೊಳ್ಳಿ, ನಮ್ಮ ಯಜಮಾನರ ಮಾತು ಕೇಳಿಬಿಟ್ಟರೆ ದೇವರೇ ಗತಿ ಎಂದಳು. ಇನ್ನು ಮೇಲೆ ನಿಂಗೆ ಜಾಸ್ತಿ ಬೋರ್ ಮಾಡಲ್ಲ ಕಲ್ಪ, ನನ್ನ ಗೆಳೆಯ ಇಲ್ಲೇ ಇರ್ತಾನೆ. ದಿನಕ್ಕೆ 2 ಗಂಟೆನಾದರೂ ಅವನ ಜೊತೆ ಹರಟೆ ಹೊಡಿತಾನೆ ಕೂತ್ಕೊಂಡ್ರೆ 2 ಗಂಟೆ ನಿನಗೆ ಬಿಡುಗಡೆ ಎಂದ. ಕಲ್ಪನಾ ಗಂಭೀರವಾಗಿ, ರೂಮ್ ನಿಮಗೆ ಒಪ್ಪಿಗೆ ಆಯಿತಾ ಮೋಹನ್ ಎಂದಳು. ಜಗದೀಶ್ ತಾನೇ ಉತ್ತರಿಸಿ, ರೂಮ್ ಅವನಿಗೆ ತುಂಬ ಇಷ್ಟವಾಗಿದೆ. ಬಾಡಿಗೆ 190 ರೂಪಾಯಿ ಹೇಳಿದ್ದೇನೆ, ಅಡ್ವಾನ್ಸ್ ಏನು ಕೊಡಬೇಕು ನೀನು ಹೇಳಿಬಿಡು ಎಂದ. ಕಲ್ಪನಾ ಗಂಭೀರವಾಗಿ, 500 ರೂಪಾಯಿ ಕೊಡಿ, ಸುಮ್ಮನೆ ಫಾರ್ಮಾಲಿಟೀಸ್ಗೋಸ್ಕರ. ಏಕೆಂದರೆ ನಮಗೆ ಈ ಮನೆ ಕಟ್ಟಿಸುವುದು, ಬಾಡಿಗೆದಾರರ ಕೂಡ ಹೆಣಗಾಡುವುದು ಒಂದು ಇಷ್ಟವಿಲ್ಲ. ಔಟ್ ಹೌಸ್ನಲ್ಲಿ ಒಂದು ಮನೆ ಕಟ್ಟಿಸೋಣ ಅಂತ ಇವರು ಅಂದರು. ಆದರೆ ನಾನೇ ಬೇಡ, ಒಂದು ಪುಟ್ಟ ತೋಟ ಮಾಡೋಣ ಅಂತ 4 ಗಿಡ ಹಾಕಿದ್ದೀನಿ. ಸುಮ್ಮನೆ ಒಂದು ಎಕ್ಸ್ಟ್ರಾ ರೂಮಂತೂ ಕಟ್ಟಿಸಿದೆವು. ಇದೇ ಪ್ರಥಮ ಪ್ರಯೋಗ ಬಾಡಿಗೆದಾರರೊಂದಿಗೆ ವ್ಯವಹರಿಸ್ತಾ ಇರೋದು. ಮೋಹನ ಗಾಂಭೀರ್ಯದಿಂದ, ನೀವೇನು ಚಿಂತೆ ಮಾಡಬೇಡಿ ಬಾಬಿ, ನಿಮಗೆ ಯಾವ ತರಹ ಕಹಿ ಅನುಭವ ಆಗದ ಹಾಗೆ ನಡ್ಕೋತೇನೆ. ಜಗದೀಶ್ 5 ವರ್ಷಗಳ ಕಾಲ ರಾಯಚೂರಿನಲ್ಲಿ ಸಹಪಾಠಿಯಾಗಿದ್ದವನು. ನಮ್ಮ ತಂದೆ ತಾಯಿ ಎಲ್ಲ ಗೊತ್ತಿದ್ದಾರೆ ಎಂದ. ಕಲ್ಪನಾ ಸಂತಸದಿಂದ, ಇಲ್ಲ, ನಿಮ್ಮ ಬಗ್ಗೆ ಇವರು ಎಲ್ಲ ಹೇಳಿದ್ದಾರೆ. ಅವರ ಆತ್ಮೀಯ ಗೆಳೆಯರೊಬ್ಬರು ಇಲ್ಲಿ ಇರೋದು ನನಗೂ ಸಂತೋಷವೇ. ನಮ್ಮ ಯಜಮಾನರದು ತುಂಬ ಫ್ರೆಂಡ್ಲಿ ನೇಚರ್. ಅವರು ಕೆಲಸ ಮಾಡೋ ಕಡೆ ಎಲ್ಲ ಮಲಯಾಳಿಗಳು, ಯಾರಿಗೂ ಕನ್ನಡ ಬರಲ್ಲ. ಇಲ್ಲಿ ಅಕ್ಕಪಕ್ಕ 1-2 ಮನೆ ಇದೆ. ಆ ಮನೆಯವರೆಲ್ಲ 50 ವರ್ಷ ಮೇಲ್ಪಟ್ಟ ಗಂಡಸರು. ಹೀಗಾಗಿ ಇವರಿಗೆ ಹಾರ್ದಿಕವಾಗಿ ಬಾಯಿ ತುಂಬ ಮಾತಾಡಲಿಕ್ಕೆ ಒಳ್ಳೆ ಗೆಳೆಯರು ಸಿಕ್ಕಿದ್ದು ನನಗೂ ಸಂತೋಷ ಎಂದಳು. ನಾಳೆ ಅಡ್ವಾನ್ಸ್ ತಂದು ಕೊಡ್ತೀನಿ ಬಾಬಿ ಎಂದ. ಕಲ್ಪನಾ ಸಂಕೋಚದಿಂದ, ಅಷ್ಟೊಂದು ಮನೆ ಮಾಲೀಕರ ನೇಚರ್ ನಮ್ಮಿಬ್ಬರಿಗೂ ಇಲ್ಲ, ನೀವು ನಾಳೆ ಬಂದ್ಬಿಡಿ. ನಾಳೆ ದಿನ ಚೆನ್ನಾಗಿದೆ, ಅಡ್ವಾನ್ಸ್ ಈ ವಾರದಲ್ಲಿ ಕೊಟ್ಟರೆ ಪರವಾಗಿಲ್ಲ ಎಂದಳು. ಬಾಬಿ ಎನ್ನುವ ಪದ ತನಗೆ ಹೊಳೆದುದಕ್ಕೆ ಮೋಹನನಿಗೆ ಒಳಗೊಳಗೆ ಸಂತಸವಾಗಿತ್ತು. ಈಕೆ ತನಗಿಂತ 6-7 ವರ್ಷ ಚಿಕ್ಕವಳು. ದುಂಡು ಮುಖ, ಗುಂಗರು ಕೂದಲಲ್ಲಿ ಗುಚ್ಚಾಗಿ ಹೆಣೆದ 2 ಜಡೆಗಳು.
ಅಂಚು ಸೆರಗಲದ ನವಿರಾದ ಆ ತಿಳಿ ಹಳದಿ ಸೀರೆಯಲ್ಲಿ ಮುದ್ದಾದ ಕಾಲೇಜು ಹುಡುಗಿಯಂತೆ ಕಾಣುತ್ತಿದ್ದಳು. ಅಕ್ಕವರೇ ಅಮ್ಮವರೇ ಹೀಗೆ ಸಂಬೋಧಿಸಿ ಹೆಣ್ಣು ಮಕ್ಕಳೊಡನೆ ಮಾತಾಡಿ ರೂಢಿ ಇರಲಿಲ್ಲ. ತನ್ನ ಆಫೀಸ್ ವಲಯದ ಹುಡುಗಿಯರನ್ನು ಅನಿವಾರ್ಯವಾಗಿ ಮಾತಾಡಿಸಬೇಕಾದಾಗ ಮೇಡಮ್ ಎನ್ನುತ್ತಿದ್ದ. ಏಕೋ ಅವಳನ್ನು ಮೇಡಮ್ ಎಂದಾಗಲಿ ಶ್ರೀಮತಿಯವರು ಎಂದಾಗಲಿ ಕೂಗಲು ಅವನಿಗೆ ಸಾಧ್ಯವಾಗಲಿಲ್ಲ. ಸಿಸ್ಟರ್ ಎಂದರೆ ತೀರಾ ಔಪಚಾರಿಕವಾಗುತ್ತದೆ. ತನಗರಿಯದಂತೆ ಬಾಬಿ ಎಂದು ಸಂಬೋಧಿಸಿದ್ದು ಆತ್ಮೀಯವಾಗಿಯೂ ಇದೆ, ಮಾಡರ್ನ್ ಆಗಿಯೂ ಇದೆ. ಕಾಫಿ ಕುಡಿಯುತ್ತಾ ಮೋಹನ ಯೋಚಿಸಿದ. ನಮ್ಮನೆ ಕಾಫಿ ಹೇಗಿತ್ತೋ ಏನೋ ಕಲ್ಪನಾ ಕೇಳಿದಾಗ ಮೋಹನ A1 ಫಸ್ಟ್ ಕ್ಲಾಸ್ ಆಗಿತ್ತು. ಹೋಟೆಲ್ ಕಾಫಿ ಕುಡಿದು ನನಗೆ ಸಾಕಾಗಿತ್ತು. ಇವತ್ತೇ ಇಂಥ ಸೊಗಸಾದ ಕಾಫಿ ಕುಡಿದಿತ್ತು ಎಂದು ಹಾರ್ದಿಕವಾಗಿ ಹೊಗಳಿದ. ಜಗದೀಶ್ ಬಾಯಿ ಹಾಕಿ ಅಡಿಗೆ ತಿಂಡಿ ಊಟ ಮಾಡೋದ್ರಲ್ಲೂ ಇವರ A1 ಅಡುಗೆಗಳಂತೂ ಫಸ್ಟ್ ಕ್ಲಾಸ್ ಆಗಿರುತ್ತೆ ಎಂದವನು ರಾತ್ರಿ ಮೋಹನ ಊಟಕ್ಕೆ ಇಲ್ಲೇ ಹೇಳ್ತಾನೆ. ಏನು ಮಾಡ್ತಿ ಮರಿ ಎಂದು ಮಡದಿಗೆ ಕೇಳಿದ. ಮೋಹನ ಸಂಕೋಚದಿಂದ ಛೇಛೆ ನಿಮಗ್ಯಾಕೆ ತೊಂದರೆ, ನಾನು ಹೋಗ್ತೀನಿ ಅಂದ. ಕಲ್ಪನಾ ಆತ್ಮೀಯವಾಗಿ ನೀವೇನು ಅಷ್ಟು ಸಂಕೋಚ ಪಟ್ಕೋಬೇಡಿ. ಅತಿಥಿ ಸತ್ಕಾರ ಅಂದರೆ ನಮ್ಮಿಬ್ಬರಿಗಂತೂ ತುಂಬ ಇಷ್ಟ. ನಾನೇನು ಜಾಸ್ತಿ ನಳಪಾಕ ಮಾಡಲ್ಲ. ಚಪಾತಿ ಬದನೆಕಾಯಿ ಎಣ್ಣೆಗಾಯಿ ಮಾತ್ರ ಮಾಡ್ತೀನಿ. ಬೆಳಗಿನದು ನವಿಲುಕೋಸಿನ ಕೂಟು ಹಾಗೂ ಚಟ್ನಿ ಇದೆ. ಒಂದಿಷ್ಟು ಬಿಸಿ ಅನ್ನ ಮಾಡ್ತೀನಿ ಎಂದಳು. ಸಾಕಾಯಿತು ಬಿಡು, ಮೋಹನ ಇವತ್ತು ನಿನ್ನ ಕೈನ ಊಟ ಮಾಡಿದ ಮೇಲೆ ತನ್ನ ಕೋಣೆಗೆ ಹೋಗೋದೇ ಇಲ್ಲ. ಇವತ್ತಿನಿಂದಲೇ ಇಲ್ಲೇ ಇದ್ದು ಬಿಡ್ತೀನಿ ಬಾಬಿ ಅಂತಾನೆ ಎಂದ ಜಗದೀಶ್. ಕಲ್ಪನಾ ನಸು ನಾಚಿ ಸಾಕು ಸುಮ್ಮನಿರಿ, ಅಷ್ಟೊಂದು ಹೊಗಳಬೇಡಿ. ಆಮೇಲೆ ನನ್ನ ಅಡಿಗೆ ರುಚಿ ನೋಡಿದಾಗ ಅವರಿಗೆ ನಿರಾಶೆ ಆಗುತ್ತಷ್ಟೆ. ಹೇಳಿ ಮೋಹನ್, ಇಲ್ಲಿ ಹತ್ತಿರದಲ್ಲಿ ಒಂದು ಪಾರ್ಕ್ ಇದೆ, ಇಬ್ಬರು ಹೋಗ್ಬಿಟ್ಟು ಬನ್ನಿ. 8 ಗಂಟೆ ಹೊತ್ತಿಗೆ ಬಂದರೆ ಅಡಿಗೆ ರೆಡಿ ಇರುತ್ತೆ ಎಂದಳು. ಅಲ್ಲ, ನಾನು ಆಗಿಂದ ಹಾಗೆ ಕೋಣೆಗೆ ಹೋಗ್ತೀನಿ, ನಿಮಗೆ ಯಾಕೆ ತೊಂದರೆ ಎಂದ ಮೋಹನ್. ಕಲ್ಪನಾ ಅಧಿಕಾರವಾಣಿಯಿಂದ ನೋ, ನೀವು ಊಟಕ್ಕೆ ಮಾತ್ರ ಬರಲೇಬೇಕು, ಹಾಗೆ ಹೋಗಕೂಡದು. ಬಾಪ್ಪ, ನಮ್ಮ ಶ್ರೀಮತಿಯವರ ಆಜ್ಞೆ ಅಂದ ಮೇಲೆ ಮುಗಿದೇ ಹೋಯಿತು, ನೀನು ತಪ್ಪಿಸಿಕೊಳ್ಳೋ ಹಾಗಿಲ್ಲ ಎಂದು ಹೊರಗೆ ಕರೆದೊಯ್ದ. ಇಬ್ಬರು ಅಲ್ಲೇ ಹತ್ತಿರದಲ್ಲಿದ್ದ ಪಾರ್ಕಿಗೆ ಹೋದರು. ಹಸಿರು ಹುಲ್ಲಿನ ಮೇಲೆ ಕೂತರು. ಪ್ರತಿಯೊಂದು ಗಿಡ, ಹೂವು, ಆಡುತ್ತಿದ್ದ ಪುಟಾಣಿ ಮಕ್ಕಳು ಎಲ್ಲದರ ಬಗ್ಗೆ ಉಲ್ಲಾಸವಾಗಿ ವ್ಯಾಖ್ಯಾನ ಮಾಡುತ್ತಾ ಹರಟುತ್ತಿದ್ದ ಜಗದೀಶನನ್ನು ನೋಡಿ ಮೋಹನನಿಗೆ ಒಂದು ಕ್ಷಣ ಅಸೂಯೆಯಾಯಿತು. ಬದುಕಿನಲ್ಲಿ ಸುಖ, ಸಂತೋಷ, ಸಮೃದ್ಧಿಯಾಗಿದೆ, ಅದಕ್ಕೆ ಉಲ್ಲಾಸವಾಗಿದ್ದಾನೆ ಎಂದುಕೊಂಡ. ನಮ್ಮ ಮದುವೆದೇ ಒಂದು ಕಥೆ ನೋಡಪ್ಪ. ಮೈಸೂರಲ್ಲಿ ನಮ್ಮ ಸಂಬಂಧಿಕರ ಮದುವೆ ಆಯಿತು. 2 ದಿನ ಮದುವೆಯಲ್ಲಿ ಭಾಗವಹಿಸಿದ್ದೆ. ಆಗ ಹೆಣ್ಣಿನವರ ಕಡೆ 2 ದಿನ ಈ ಹುಡುಗಿ ಓಡಾಡಿದಳು. ಆಗಲೇ ನನ್ನ ಮನಸ್ಸು ಮೀಡಿದಳು ಅಂತ ಅನ್ಕೋ. ಆಮೇಲೆ ನಾನೇ ಅವರ ತಂದೆನ ಭೇಟಿ ಮಾಡಿ ಅವಳನ್ನು ವಿವಾಹವಾಗೋ ಮನಸ್ಸಿದೆ ಅಂತ ತಿಳಿಸಿದೆ. ಅವಳಿಗೂ ತುಂಬ ಇಷ್ಟ ಇತ್ತಂತೆ. ನಾನೇ ಅವರ ತಂದೆನ ಕೇಳಿ ಅವಳನ್ನು ಮದುವೆಯಾದೆ ಅನ್ನೋದು ಅವಳ ಬಾಳಿನ ಹೆಮ್ಮೆಯ ವಿಷಯ ಎಂದ. ಮೋಹನ ನಗುತ್ತಾ ಜೀವನದಲ್ಲಿ ನೀನು ತುಂಬ ಸುಖಿ ಅನಿಸುತ್ತೆ ಎಂದ. ಜಗದೀಶ ಸಣ್ಣಗೆ ಸಿಳ್ಳು ಹಾಕಿ ಬೆಚ್ಚನೆಯ ಮನೆಯಾಗೆ, ವೆಚ್ಚಕ್ಕೆ ಹೊನ್ನಾಗೆ, ಇಚ್ಛೆಯ ನರಿತು ನಡೆವ ಸತಿಯಾಗೆ, ಸ್ವರ್ಗಕ್ಕೆ ಕಿಚ್ಚು ಹೆಚ್ಚೆಂದ ಸರ್ವಜ್ಞ ಅಂತ. ನನ್ನ ಬದುಕು ಸ್ವರ್ಗ ಸುಮಧುರವಾಗಿದೆ ಎಂದ. ಆಗ್ಲಪ್ಪ, ನಿನ್ನ ಬದುಕು ಹೀಗೆ ಸುಂದರ ಸುಮಧುರವಾಗಿರಲಿ ಎಂದ. ಜಗದೀಶ್ ಕುತೂಹಲದಿಂದ ನಿಮ್ಮದೇನು ವಿಷಯ ಸ್ವಾಮಿಗಳೇ, ಏಕೆ ಇನ್ನು ಬ್ರಹ್ಮಚರ್ಯ ತ್ಯಜಿಸಿಲ್ಲ ಅಂತ ಕೂತಿದ್ದೀರಿ ಎಂದ. ಮನಸ್ಸು ಮೀಟ ಹುಡುಗಿ ಸಿಗಬೇಕಲ್ಲಪ್ಪ, ನನ್ನ ತಪೋಭಂಗ ಮಾಡಬಲ್ಲ ಹುಡುಗಿ ಸಿಕ್ಕಿಲ್ಲ ಎಂದ ಮೋಹನ ನಿರಾಶೆಯಿಂದ. ಒಡನೆಯೇ ಅವನಿಗೆ ಅಂದು ಬಸ್ಸಿನಲ್ಲಿ ಕಾಣಿಸಿದ ಹುಡುಗಿ ಮನಸ್ಸಿನಲ್ಲಿ ಸುಳಿದು ಹೋದಳು. ಅಂಥ ಹುಡುಗಿ ಕಣ್ಣಿಗೆ ಬಿದ್ದಿದ್ದವಳು ಕೈಗೂ ಸಿಕ್ಕಿದ್ದರೆ ತನ್ನ ತಪೋಭಂಗವಾಗುತ್ತಿತ್ತು ಎಂದುಕೊಂಡ. ಜಗದೀಶ್ ಆತ್ಮೀಯವಾಗಿ ನೀನು ಸೆನ್ಸ್ ಆಫ್ ಬ್ಯೂಟಿ ಬಹಳ ಹೈ ಲೆವೆಲ್ ಅಂತ ರವಿ ತುಂಬ ಹೇಳ್ತಿದ್ದ. ನಮ್ಮ ಹಾಗೆ ಸಾಮಾನ್ಯ ಹುಡುಗಿನ ನೀನು ಒಪ್ಪಲ್ಲಂತೆ ಎಂದ. ಏನೋ ಒಂದು ಸುಂದರವಾದ ಕಲ್ಪನೆ ಅಂತ ಇಟ್ಕೊಂಡಿದ್ದೆ. ಬಹುಶಃ ನಾನು ಬಯಸಿದಂಥ ಹುಡುಗಿ ನನಗೆ ಸಿಗಲ್ಲ ಅನಿಸುತ್ತೆ ಎಂದ. ಅಷ್ಟು ನಿರಾಶೆ ಮಾಡ್ಕೋಬೇಡ ಮೈ ಬಾಯ್. ದೇವರು ಎಲ್ಲರಿಗೂ ಅವರವರು ಬಯಸಿದ ಸುಂದರವಾದ ಬದುಕು ಕೊಡುತ್ತಾನೆ ಎಂದ. ಅನಂತರ ಅವರು ತಮ್ಮ ಹಳೆ ಗೆಳೆಯರ ಬಗ್ಗೆ, ಕ್ರಿಕೆಟ್ ಬಗ್ಗೆ ಸಾಕಷ್ಟು ಹೊತ್ತು ಹರಟಿದರು. ಗಂಟೆ 8:15 ಆದಾಗ ಜಗದೀಶ್ ಹೇಳಪ್ಪ ಹೋಗೋಣ, ಅಮ್ಮವರು ಕಾದಿರ್ತಾರೆ ಎಂದು ಎದ್ದ. ಒಮ್ಮೆ ಅಮ್ಮವರು, ಒಮ್ಮೆ ಶ್ರೀಮತಿಯವರು, ಒಂದು ಬಾರಿ ನನ್ನಾಕೆ, ಒಂದು ಬಾರಿ ಅರ್ಧಾಂಗಿ, ಹೀಗೆ ಎಷ್ಟೊಂದು ತರಹ ಬಣ್ಣಿಸುತ್ತಾನೆ ತನ್ನ ಮಡದಿಯನ್ನು. ಬಹಳ ರಸಿಕ ಎಂದುಕೊಂಡ ಮೋಹನ. ಇಬ್ಬರು ಮನೆಗೆ ಬಂದಾಗ ಕಲ್ಪನಾ ಬಾಗಿಲಲ್ಲಿ ಕಾದು ನಿಂತಿದ್ದಳು. ನಾನು ಹೇಳಿದ್ದಕ್ಕಿಂತ 15 ನಿಮಿಷ ಜಾಸ್ತಿ ಮಾಡಿದಿರಿ ಎಂದು ಆಕ್ಷೇಪಿಸಿದಳು. ಮೋಹನ ಕ್ಷಮಾಪಣೆ ಕೇಳ್ತಾನಂತೆ. ಜಗದೀಶ ಜಾರಿಕೊಳ್ಳಲೆತ್ನಿಸಿದ. ಓ ಸಾಕು ಸುಮ್ಮನಿರಿ, ಮಾತಿನಲ್ಲಿ ಹೊತ್ತು ಗೊತ್ತಿಲ್ಲದೆ ಮೈಮರೆಯೋದು ನೀವು. ನಿಮ್ಮ ತಪ್ಪಿಗೆ ಅವರೇಕೆ ಕ್ಷಮಾಪಣೆ ಕೇಳಬೇಕು ಎಂದು ಗಂಡನನ್ನು ಛೇಡಿಸಿ ಮೋಹನನ ಕಡೆ ತಿರುಗಿ, ಏನು ತುಂಬ ಬೋರ್ ಮಾಡಿದರಾ, ನಮ್ಮ ಯಜಮಾನರಿಗೆ ನೋಡಿ, ಮಾತೊಂದು ಇದ್ದು ಬಿಟ್ರೆ ಊಟ ತಿಂಡಿ ಒಂದೂ ಬೇಡ ಎಂದು ನಕ್ಕಳು. ಕಲ್ಪನಾ ಪರಿಣಯದ ಬಗ್ಗೆ ಹೇಳ್ತಿದ್ದೆ. ನೀನು ಮೈಸೂರಿನ ಮದುವೆ ಮನೆಯಲ್ಲಿ ನನಗೆ ಮಂಕುಬೂದಿ ಎರಚಿದ್ದು, ನಾನು ಮರುಳಾಗಿ ಸಾವೇರಿ ರಾಗ ಹಾಡ್ತಾ ನಿಮ್ಮಪ್ಪನ ಬಳಿ ಬಂದು ಕಾಲು ಕಟ್ಟಿಕೊಂಡಿದ್ದು ಎಲ್ಲ ಹೇಳಿದೆ ಎಂದ. ಕಲ್ಪನಾ ನಸು ಲಜ್ಜೆಯಿಂದ ಸಾಕು ಸಾಕು, ಕಲ್ಪನಾ ಪರಿಣಯದ ಕಥಾನಕ ಮೊದಲು ಅವರಿಗೆ ಕೈಕಾಲು ತೊಳೆದುಕೊಳ್ಳಲಿಕ್ಕೆ ಹೇಳಿ, ಅಡಿಗೆ ಆರಿ ಅಕ್ಷತೆಯಾಗಿದೆ ಎಂದಳು. ಗೆಳೆಯರಿಬ್ಬರು ಕೈಕಾಲು ತೊಳೆದು ಬಂದು ಊಟಕ್ಕೆ ಕೂತರು. ಕಲ್ಪನಾ ಬಡಿಸಿದಳು. ಜಗದೀಶನ ಹೇಳಿಕೆಯಲ್ಲಿ ಉತ್ಪ್ರೇಕ್ಷೆ ಇರಲಿಲ್ಲ. ಅಡಿಗೆ ತುಂಬ ರುಚಿಯಾಗಿತ್ತು. ಚಪಾತಿಯಂತೂ ಮೃದುವಾಗಿ ಸಿಲ್ಕಿನಂತೆ ಇತ್ತು. ಉತ್ತರ ಭಾರತದ ಕಡೆ ಹೋಗಿ ನನಗೆ ಚಪಾತಿ ಊಟದ ಅಭ್ಯಾಸ ಆಗಿಬಿಟ್ಟಿತ್ತಪ್ಪ. ನನ್ನ ಪುಣ್ಯ, ಚೆನ್ನಾಗಿ ಚಪಾತಿ ಮಾಡಲಿಕ್ಕೆ ಬರೋ ಹುಡುಗಿ ಸಿಕ್ಕಿದಳು ಎಂದ. ಚಪಾತಿ ಫಸ್ಟ್ ಕ್ಲಾಸ್ ಆಗಿದೆ, ಮೋಹನನ್ನು ಧ್ವನಿಗೆಡಿಸಿದ. ಇಬ್ಬರು ಮಾತಾಡುತ್ತಾ ಊಟ ಮಾಡಿದರು. ಗಂಡಸರೆಂದರೆ ಅತಿ ಸಂಕೋಚ, ನಾಚಿಕೆ ಇರಲಿಲ್ಲ. ಕಲ್ಪನಾ ಸಹಜವಾಗಿ ಆತ್ಮೀಯವಾಗಿ ಮಾತಾಡುತ್ತಿದ್ದಳು.
ಹೀಗಾಗಿ ಮೋಹನನಿಗೆ ಅವಳ ಆತ್ಮೀಯ ಸ್ವಭಾವ ತುಂಬ ಹಿಡಿಸಿತು. ಊಟ ಮುಗಿಸಿ ಮನೆಗೆ ಹೋಗುವಾಗಲೂ ಕಲ್ಪನಾ ಹೇಳಿದಳು, ನಾಳೆ ಖಂಡಿತ ಬಂದ್ಬಿಡಿ. ಜಗದೀಶ್ ಸಹ ಮತ್ತೆ ಮತ್ತೆ ಒತ್ತಾಯಿಸಿದ. ದಂಪತಿಗಳಿಬ್ಬರಿಗೆ ವಂದನೆ ಸಲ್ಲಿಸಿ ಮೋಹನ ಹೊರಬಂದಾಗ ಅವರ ಮನಸ್ಸು ಉಲ್ಲಾಸದಿಂದ ಗರಿಗೆದರಿದ ಹಕ್ಕಿಯಾಗಿತ್ತು. ಆ ರಾತ್ರಿ ಮೋಹನ ಯೋಚಿಸಿದ, ಮನಸ್ಸು ಒಪ್ಪಿದ ಹುಡುಗಿಯಾದರೆ ದಾಂಪತ್ಯ ಜೀವನ ಎಷ್ಟು ಮಧುರವಾಗಿರುತ್ತದೆ. ಮದುವೆ ಮನೆಯಲ್ಲಿ ಅವನ ಕಣ್ಣಿಗೆ ಬಿದ್ದು ಮನಸ್ಸು ಸೆಳೆದ ಹುಡುಗಿ ಅವನ ಹೃದಯದ ಅರಸಿಯಾಗಿದ್ದಳು. ಅವರಿಬ್ಬರ ಬದುಕು ಹಾಲು ಜೇನಿನಂತಿದೆ. ಆ ದಿನ ಬಸ್ಸಿನಲ್ಲಿ ಕಂಡ ಹುಡುಗಿ ತನ್ನ ಹೃದಯ ತಣಿಸುವಷ್ಟು ರೂಪಸಿಯಾಗಿದ್ದಳು. ಆ ಹುಡುಗಿ ತನ್ನವಳಾಗಿದ್ದರೆ ತನ್ನ ಬದುಕು ಉಲ್ಲಾಸಮಯವಾಗಿರುತ್ತಿತ್ತು. ಛೇ, 1 ತಿಂಗಳಾದರೂ ಇನ್ನೂ ಆ ಹುಡುಗಿಯನ್ನು ತಾನು ಮರೆಯಲಾಗಿಲ್ಲವೇ ಎಂದು ಅಚ್ಚರಿಕೊಂಡ. ಪ್ರಿಯ ವೀಕ್ಷಕರೇ, ಈ ಕಥೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತದೆ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.